ತಾವು ತಮ್ಮ ಆಪ್ತರಾಗಿರ್ತಕ್ಕಂಥ ಮಹಾದೇವಪ್ಪರನ್ನ ಭೇಟಿ ಮಾಡಿದ್ರೆ ಸಹಜವಾದ ಕುತೂಹಲ ಅಲ್ವ ಸರ್? ಅಲ್ಲೆಲ್ಲ ಏನು ಕುತೂಹಲ ಏನಿಲ್ಲ. 30 ವರ್ಷದಿಂದ ಭೇಟಿ ಆಗ್ತಾ ಇದ್ದೀವಿ, ಹೊಸದೇನಲ್ಲ. ಭೇಟಿ ಆಗ್ತಾನೆ ಇರ್ತೀವಿ ನಮ್ಮ ಎಲ್ಲ ಮಂತ್ರಿಗಳಿಗೆ. ಸೊ ಅದರಲ್ಲಿ ವಿಶೇಷ ಏನಿಲ್ಲ. ನಿನ್ನೆ ಎಲ್ಲ ಏನು ಹೇಳಬೇಕೆಲ್ಲನೂ ಹೇಳಿ ಮುಗಿಸಾಗಿದ್ದಾರೆ. ಅಲ್ಲ 30 ವರ್ಷಕ್ಕಿಂತ ಸರ್ ಕಳೆದ 3 ತಿಂಗಳಿಂದ ತಾವಿಬ್ರು ಸೇರಿ ಮಾಡಿದಂತ ಡಿನ್ನರ್ ಇಂದ ಹಿಡಿದು ಬ್ರೇಕ್ಫಾಸ್ಟ್ ವರೆಗೂ ಕೂಡ ಸುದ್ದಿ ಆಗಿತ್ತಲ್ಲ ಸರ್, ಹಾಗಾಗಿ ಸಹಜ ಕುತೂಹಲ ಇದು. ಏನಂತದೇನೇನು ಸುದ್ದಿ ಆಗುವಂಥದ್ದೇನು ಸುದ್ದಿ ಇಲ್ಲ ಸರ್. ಈಗ ಪೂರ್ಣಾವಧಿಗೆ ಒಬ್ಬರು ಅಧ್ಯಕ್ಷರು, ಪಕ್ಷ ಸಂಘಟನೆ ಇವೆಲ್ಲವೂ ಕೂಡ ಅಂತ ಚರ್ಚೆ, ಕಾರ್ಯಕರ್ತರೆಲ್ಲ ಚರ್ಚೆ ಆಗ್ತಂದು ನಿನ್ನೆ DCC ಅಧ್ಯಕ್ಷರ ಭೇಟಿ ಸಂದರ್ಭದಲ್ಲೂ ಕೂಡ ಒಂದಷ್ಟು ವಿಚಾರ ಪ್ರಸ್ತಾಪ ಆಗಿರುವಂಥದ್ದು. ನಿಮ್ಗೇನು ಸರ್ ಪೂರ್ಣಾವಧಿ ಅಧ್ಯಕ್ಷರು ಹೊಸ ಪಕ್ಷ ಸಂಘಟನೆ ಮುಂದಿನ ಲೋಕಸಭಾ ಇದ್ದಾರೆ, ಈಗ ಅಧ್ಯಕ್ಷಂತೆ ಇದ್ದಾರೆ, ನಡೆಸ್ತಿದ್ದಾರೆ. ಸೊ ಅದು ಹೇಳಿದ್ದೀವಿ, ಸುಮಾರು ಸಾರಿ ಹೇಳಿದ್ದೀವಿ. ನಮ್ಮ ಹಂತದಲ್ಲಿ ಏನೂ ಇಲ್ಲ ಚರ್ಚೆ. ಸೊ ಈಗ ಅಧ್ಯಕ್ಷರಿದ್ದಾರೆ, ಕೆಲಸ ಮಾಡ್ತಿದ್ದಾರೆ. ಈಗ ಸರ್, ರಾಜಣ್ಣ ಅವ್ರ ಪುತ್ರ ಕೊಟ್ಟಿರುವಂತ ದೂರಲ್ಲಿ ಬೆಂಗಳೂರು ಮೂಲದ ಒಬ್ಬ ಮಹಾನ್ ನಾಯಕ, ಒಬ್ಬ ಪ್ರಭಾವಿ ನಾಯಕರ ಬೆಂಬಲದಿಂದ ಈ ಸುಪಾರಿ ಹಂತದ ನಡೆದಿದೆ ಹಿನ್ನೆಲೆಯಲ್ಲಿ ಇದ್ದಾರೆ ಅನ್ನುವಂಥ ದೂರಲ್ಲಿ ಪ್ರಸ್ತಾಪಿಸಿದ್ದಾರೆ ಸರ್. ಆಯ್ತು, ಈಗ ಅದು ಪೊಲೀಸರು ತನಿಖೆ ದೂರು ಕೊಟ್ಟಿದ್ದಾರೆ. ಅಲ್ಲೆಲ್ಲೋ ಕ್ಯಾತ್ಸಂದ್ರದಲ್ಲಿ ತುಮಕೂರಲ್ಲಿ ದೂರು ದಾಖಲಾಗಿದೆ. ಸೊ ಪೊಲೀಸರೇ ಮಾಡಲಿ, ತನಿಖೆ ಮಾಡಲಿ. ಯಾಕಂದ್ರೆ ಅಂತಿಮವಾಗಿ ಹೇಳಬೇಕಾದ ಅವರು, ನಾವಲ್ಲ. ತನಿಖೆ ಮಾಡಲಿ, ಯಾಕೆ ಅವರೇ ಹೇಳಬೇಕಾದ, ನಾವು ಹೇಳಲಿಕ್ಕೆ ಆಗೋಲ್ಲ. ಯಾರ ಮಗ ಆರೋಪ ಮಾಡ್ಲಿಕ್ಕೆ ನಮಗೆ ಅಧಿಕಾರ ಕೂಡ ಇಲ್ಲ. ಯಾಕಂದ್ರೆ ಪ್ರಭಾವಿ ನಾಯಕ, ಮಹಾನ್ ನಾಯಕ ಹಿಂದೇನೋ ಪ್ರತಿ ಹಂತದಲ್ಲೂ ಅವೇ ಬರ್ತವೆ. ಯಾಕೆ ಸರ್, ಅವ್ರು ಯಾರು ಇನ್ನಾದ್ರೂ ಪೊಲೀಸರೇ ಕಂಡು ಹಿಡಿಬೇಕಲ್ಲ. ಈಗ ನಾವು ಇನ್ವೆಸ್ಟಿಗೇಷನ್ ಏಜೆನ್ಸಿನೂ ಅಲ್ಲ. ಸೊ ಅದನ್ನ ಅವರೇ ಮಾಡ್ಬೇಕು, ವೇಟ್ ಮಾಡೋಣ. ಈಗ ಕಾರಣ ಅಂದ್ರೆ CD ಬಂದ್ರೆ ಮಹಾನಾಯಕ, ಹನಿ ಟ್ರ್ಯಾಪ್ ಆದ್ರೆ ಮಹಾನಾಯಕ, ಕಾಲೇಜ್ ಸುಪಾರಿ ಆದ್ರೆ ಮಹಾನಾಯಕ. ಯಾರು ಸರ್ ಅವ್ರು ಹಂಗಾದ್ರೆ? ನಾವೆಲ್ಲಿ ನಮಗೆ ನಾವೆಲ್ಲಿ ಹುಡುಕೋದು? ಹುಡುಕ್ಲಿಕ್ಕೆ ಟೈಮ್ ಬೇಕಾಗ್ತೈತೆ, ಪೊಲೀಸ್ ಹುಡುಕ್ಲಿ. ನಿಮ್ಮ ಪೊಲಿಟಿಕಲ್ ನಾಲೆಡ್ಜ್ ಏನಾದ್ರು ಗೊತ್ತಾ ಸರ್, ಆ ಥರದವ್ರು ಯಾರು ಇದ್ದಾರೆ ರಾಜ್ಯದಲ್ಲಿ? ಸುಮಾರು ಇದ್ದಾರೆ, ದೇಶದಲ್ಲಿ ಸುಮಾರು ಇದ್ದೇ ಇರ್ತಾರೆ. ಮತ್ತು ಆದದ ಘಟನೆಗಳು ಕೂಡ ಇದೆ. ಬೇರೆ ರಾಜ್ಯಗಳಲ್ಲಿ ಆಗಿದೆ, ನಮ್ಮ ರಾಜ್ಯಗಳಲ್ಲಿ ಆಗಿದೆ, ಸುಮಾರು ಕಡೆ ಆಗಿದ್ದು ಉದಾಹರಣೆಗಳಿದೆ. ಸೊ ಇವರೇ ಅವರೇ ಅಂತ ಹೇಳಲಿಕ್ಕೆ ಆಗೋಲ್ಲ. ಸೊ ಪೊಲೀಸ್ ಇನ್ವೆಸ್ಟ್ ಮಾಡ್ತಾರೆ, ಮಾಡಲಿ, ಕಾದು ನೋಡೋಣ. ಓಕೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.